ಅದೇ ಝಲ್ ಅನಿಸುವಂತ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಭಯಾನಕ ಆಕ್ಸಿಡೆಂಟ್. ರಸ್ತೆಯಲ್ಲಿ ಕಾರು ಡಿಕ್ಕಿ ಆಗ್ತಿದ್ದಂತೆ ವ್ಯಕ್ತಿಯೊಬ್ಬ ಹಾರಿ ಬೀಳ್ತಾನೆ. ಕಂಟ್ರೋಲ್ ತಪ್ಪಿ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ನುಗ್ಗಿದೆ ಕಾರು. ಕಾರಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎದ್ನೋ ಬಿದ್ನೋ ಅಂತ ಜನ ಓಡ್ತಾರೆ. ಇದು ಎಲ್ಲೋ ಬೇರೆ ಕಡೆ ನಡೆದಿರೋದಲ್ಲ, ಬೆಂಗಳೂರಲ್ಲೇ ನಡೆದಿರೋದು. ಪವರ್ ಟಿವಿಗೆ ಅಪಘಾತದ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸಿಕ್ಕಿದೆ. ಡಿಸೆಂಬರ್ 17ನೇ ತಾರೀಕು ಸಂಜಯ್ ನಗರ, ಡಾಲರ್ಸ್ ಕಾಲೋನಿ ಹತ್ರ ಇದೆಯಲ್ಲ ಸಂಜಯ್ ನಗರ, ಅಲ್ಲಿ ನಡೆದಿರುವಂತಹ ಅಪಘಾತ ಇದು. ಆರೋಪಿಗಳ ಅಜಾಗರೂಕ ಚಾಲನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡಿ ಯಾವ ರೀತಿ ಹುಚ್ಚು ಬಂದಂಗೆ ಗಾಡಿ ಓಡಿಸಿದಾನೆ ಅಂತ ಹೇಳಿ. ಜನ ಓಡ್ತಾರೆ ಆ ಕಾರಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಒಬ್ಬ ವ್ಯಕ್ತಿ ಅಂತೂ ಹಾರಿ ಬಿದ್ದುಬಿಡ್ತಾನೆ. ಮನ್ಸೋ ಇಚ್ಛೆ ಕಾರ್ ಡ್ರೈವ್ ಮಾಡ್ಕೊಂಡ್ ಬರ್ತಾನೆ. ಯಾರೇ ಆಗಿರ್ಲಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಇದು ಬೆಂಗಳೂರಲ್ಲಿ ನಡೆದಿರೋದು, ಸಂಜಯ್ ನಗರದಲ್ಲಿ. ಎಷ್ಟು ಟ್ರಾಫಿಕ್ ಇರುತ್ತೆ, ಎಷ್ಟು ಜನ ನಿಬಿಡ ಪ್ರದೇಶ ಅದು ಅನ್ನೋದು ಎಲ್ರಿಗೂ ಗೊತ್ತು. ಕಾರ್ ಡಿಕ್ಕಿ ಆಗ್ತಿದ್ದಂಗೆ ಒಬ್ಬ ವ್ಯಕ್ತಿ ಹಾರ್ಕೊಂಡು ಬೀಳ್ತಾನೆ. ಹುಚ್ಚು ಬಂದಂಗೆ ಗಾಡಿ ಓಡಿಸ್ತಾ ಇರ್ತಾನೆ. ಈ ಹಿಟ್ ಅಂಡ್ ರನ್ ಮಾಡಿದ್ ಯಾರು? 19 ವರ್ಷದ ಶಿಶಿರ್ ಸುಧೀರ್ ಪಾಟೀಲ್ ಈ ಹಿಟ್ ಅಂಡ್ ರನ್ ಮಾಡಿರೋದು. ರಾಮಯ್ಯ ಕಾಲೇಜ್ನಲ್ಲಿ BE ಫಸ್ಟ್ ಸೆಮ್ ಓದ್ತಾ ಇದ್ದಾನೆ ಶಿಶಿರ್ ಸುಧೀರ್. ಗರ್ಲ್ ಫ್ರೆಂಡ್ ಜೊತೆ ಕಾರಲ್ಲಿ ಸ್ಪೀಡ್ ಆಗಿ ಹೋಗಿ ಹಿಟ್ ಅಂಡ್ ರನ್ ಮಾಡಿದಾನೆ. ನೆಟ್ಟಿಗೆ ಓದೋ ಯೋಗ್ಯತೆ ಇರಲ್ಲ, ಗರ್ಲ್ ಫ್ರೆಂಡ್ ಶೋಕಿ ಬೇರೆ ಕೇಳು. ಇನ್ನು 19 ವರ್ಷ. ಯಾರು ಇವನು ಶಿಶಿರ್ ಸುಧೀರು? ಯಾಕಿನ್ನು ಪೊಲೀಸರು ಅವನನ್ನು ಬಂಧಿಸಿಲ್ಲ? ಯಾಕೆ ಅರೆಸ್ಟ್ ಮಾಡಿಲ್ಲ? ಹಿಟ್ ಅಂಡ್ ರನ್ ಕೇಸನ್ನ ಮುಚ್ಚಾಕ್ಬಿಟ್ರ ಸಂಜಯ್ ನಗರ ಠಾಣೆ ಪೊಲೀಸರು. ಬಳಿಕ 5-6 ಬೈಕ್ಗಳಿಗೆ ಕಾರ್ಗೆ ಡಿಕ್ಕಿ ಹೊಡೆದು ಶಿಶಿರ್ ಕಾರ್ ನಿಂತ್ಕೊಂಡಿತ್ತು. ಅಪಘಾತದ ಬಳಿಕ RMV ಕ್ಲಬ್ ಪಾರ್ಕಿಂಗ್ ನಲ್ಲಿತ್ತು ಎರ್ಟಿಗಾ ಕಾರು, ಅದಕ್ಕೂ ಡಿಕ್ಕಿ ಹೊಡೆದಿತ್ತು. ಕಾರ್ಗೆ ಗುದ್ದಿದ ರಭಸಕ್ಕೆ ಶಿಶಿರ್ ಮತ್ತು ಗರ್ಲ್ ಫ್ರೆಂಡ್ಗೂ ಗಂಭೀರ ಗಾಯ ಆಗಿದ್ಯಾ? ಗಂಭೀರ ಗಾಯ ಅಂತ ಹೇಳಿ ಕೇಸ್ ಮುಚ್ಚಾಕ್ಬಿಟ್ರ? ಪೋಷಕರೇನಾದ್ರೂ ಡೀಲ್ ಮಾಡಿದ್ರ? ದೊಡ್ಡವರ ಇಂತಹ ಆಟಾಟೋಪ ಬಿಚ್ಚಿಡಿದಿದ್ರೆ ಕಾನೂನು ಯಾರು ಗೌರವಿಸ್ತಾರ್ರಿ? ಸಂಜಯ್ ನಗರ ಪೊಲೀಸರೇನಾದ್ರೂ ಪೋಷಕರ ಜೊತೆ ಡೀಲ್ ಮಾಡ್ಕೊಂಡಿದ್ದಾರಾ? ಯಾಕೆ ವಿಚಾರವನ್ನ ಮುಚ್ಚಾಕ್ಬಿಟ್ರಿ? ಯಾಕೆ ಆರೋಪಿನಿನ್ನೂ ಅರೆಸ್ಟ್ ಮಾಡಿಲ್ಲ? ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಬೆಂಗಳೂರಲ್ಲಿ ಈ ತರ ದೊಡ್ಡವರ ಮಕ್ಕಳು, ಶ್ರೀಮಂತರ ಮನೆ ಮಕ್ಕಳು, ಅವರ ಶೋಕಿಗಳಿಗೆ ಎಷ್ಟೋ ಆಕ್ಸಿಡೆಂಟ್ ಆಗಿರುವಂತಹ ಪ್ರಕರಣಗಳನ್ನ ನಾವು ಗಮನಿಸಿದೀವಿ. ಸಂಜಯ್ ನಗರದಲ್ಲಿ ನಡೆದಂತಹ ಈ ಭಯಾನಕ ಅಪಘಾತಕ್ಕೆ ಕಾರಣ ಶಿಶಿರ್ ಸುಧೀರ್ ರಾಮಯ್ಯದಲ್ಲಿ BE ಫಸ್ಟ್ ಸೆಮ್ ಓದ್ತಿದ್ದಾನೆ ಅಂತ ಗೊತ್ತಾಗಿದೆ. ಆತನನ್ನ ಬಂಧಿಸುವಲ್ಲಿ ಯಾಕೆ ಪೊಲೀಸರು ಇನ್ನೂ ಕಾರ್ಯಪ್ರವೃತ್ತರಾಗಿಲ್ಲ? ಮುಚ್ಚಾಕ್ಬಿಟ್ರ ಪ್ರಕರಣನ, ಅಥವಾ ಪೋಷಕರ ಜೊತೆ ಏನಾದರೂ ಹಣಕಾಸಿನ ಡೀಲ್ ನಡೆದಿದ್ಯಾ? ಇಲ್ಲ ಆ ಕಾರ್ ಓಡಿಸ್ತಿದ್ದಂತ ಶಿಶಿರ್ ಮತ್ತು ಆತನ ಗರ್ಲ್ ಫ್ರೆಂಡ್ಗೆ ಗಂಭೀರ ಗಾಯ ಅಂತ ಹೇಳಿ ಪ್ರಕರಣ ಮುಚ್ಚಾಕ್ಬಿಟ್ರ? ಹೇಗೆ ವೆಂಕಟೇಶ್? ಸಿಂಧರ, ಹೌದು. 17ನೇ ತಾರೀಕು 7:28 ಸುಮಾರಿಗೆ ಈ ಒಂದು ದುರ್ಘಟನೆ ಆಗಿರುವಂತಹದ್ದು. ಏನು ಆ ಕಾಲೇಜ್ನಲ್ಲಿ BE ಓದ್ತಾ ಇದ್ದಂತಹ ಈ ಶಿಶಿರ್ ಪಾಟೀಲ್ ಏನಿದ್ದಾನೆ, ಈತ ತನ್ನ ಗೆಳತಿ ಜೊತೆ ಕಾರ್ನಲ್ಲಿ ವೇಗವಾಗಿ ಬಂದಂತಹ ಸಂದರ್ಭದಲ್ಲಿ ರಸ್ತೆನೇ ದಾಟ್ತಾ ಇದ್ದಂತಹ ಪಾದಚಾರಿ ರಾಮಚಂದ್ರ ರೆಡ್ಡಿ ಅವರಿಗೆ ಡಿಕ್ಕಿ ಹೊಡಿತಾರೆ. ಪರಿಣಾಮವಾಗಿ ಅವರು ಸ್ಥಳದಲ್ಲೇ ಮೃತಪಡ್ತಾರೆ. ಈ ಎಲ್ಲವೂ ಕೂಡ ಅಲ್ಲೇ ಇದ್ದಂತಹ CCTVಗಳ ಅಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಆ ದೃಶ್ಯಗಳನ್ನು ನೋಡಿದ್ರೆ ಇಂಥವ್ರಿಗೂ ಕೂಡ ಒಮ್ಮೆ ಭಯ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಈತ ವೇಗವಾಗಿ ಕಾರನ್ನು ಚಲಾಯಿಸಿದ್ದಾನೆ. ಅದ ಆಕ್ಸಿಡೆಂಟ್ ಆದ ನಂತರವೂ ಕೂಡ ಮತ್ತೆ ಒಂದು ಎರ್ಟಿಗಾ ಕಾರ್ ಸೇರಿದಂತೆ 5-6 ಬೈಕ್ಗಳಿಗೂ ಕೂಡ ಅಪಘಾತವನ್ನ ಎಸಗಿದ್ದಾನೆ. ಜನ ಕೂಡ ಭಯಭೀತರಾಗಿ ಓಡ್ತಾರೆ. ಯಾವುದೋ ಸಿನಿಮಾದ ಒಂದು ಶೂಟಿಂಗ್ ಸೀನ್ ಇರಬಹುದು ಅಂತ ಹೇಳಿ ಅನ್ನುವಷ್ಟರ ಮಟ್ಟಿಗೆ ಅವರು ಭಯಭೀತರಾಗಿರ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಆತ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ವರ್ತನೆಯನ್ನ ಮಾಡ್ತಾನೆ. ತಕ್ಷಣ ಪೊಲೀಸರಿಗೆ ಮೆಸೇಜ್ ಅನ್ನು ಕೊಡ್ತಾರೆ. ಅದಾದ ಬಳಿಕ ಕೇಸ್ ದಾಖಲಾಗುತ್ತೆ. ಕೇಸ್ ದಾಖಲಾದ ನಂತರ FIR ಅನ್ನು ಕೂಡ ದಾಖಲಿಸಿಕೊಳ್ತಾರೆ. ಆದ್ರೆ ಈತ ಏನು ತನಗೆ ಗಾಯಗಳಾಗಿದೆ ಆಕ್ಸಿಡೆಂಟ್ ನಲ್ಲಿ ಅಂತ ಹೇಳಿ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಪೊಲೀಸರ ಬಳಿ ಹೇಳಿಕೆಗಳನ್ನು ಕೊಡೋದಕ್ಕೂ ಕೂಡ ಆತ ಏನು ಮುಂದಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ಸ್ಟೇಬಲ್ ಆಗಿಲ್ಲ ಅನ್ನುವಂತ ಮಾಹಿತಿಗಳು ಇದೆ. ಹಾಗಾಗಿ ಅವನು ಕೂಡ ಇನ್ನೂ ಅರೆಸ್ಟ್ ಮಾಡ್ಕೊಂಡಿಲ್ಲ. ಹಾಗಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳಷ್ಟೇ ಲಭ್ಯ ಆಗ್ತಾ ಇದೆ. ಸೊ ನೀವು ಹೇಳಿದಂಗೆ ಎಲ್ಲೋ ಒಂದು ಕಡೆ ಈ ಒಂದು ದೊಡ್ಡವರ ಮನೆ ಮಕ್ಕಳು ಈ ರೀತಿಯಾದಂತಹ ಅಪಘಾತಗಳು ಎಸೆದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಏನಾದರೂ ಈ ಕೇಸ್ಗಳನ್ನು ಮುಚ್ಚಾಕುವಂತ ಪ್ರಯತ್ನಗಳಾಗ್ತಾ ಇದೆಯಾ ಅಂತ ಹೇಳಿ ಇನ್ನು ಈತನ ಒಂದು ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ತೆಗೆದುಕೊಂಡು ಪರೀಕ್ಷೆಗೆ ಕಳಿಸಿದ್ದಾರೆ. ಕುಡಿದು ಏನಾದರೂ ವಾಹನವನ್ನ ಚಾಲನೆ ಮಾಡಿದ್ನ ಅಂತ. ಖಂಡಿತವಾಗ್ಲೂ ಇಷ್ಟು ವೇಗವಾಗಿ ಬಂದು ಆತ ಗಾಡಿಯನ್ನ ಡ್ರೈವ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದ್ ಕಡೆ ಗಾಂಜಾ ಸೇವನೆ ಮಾಡಿರಬೇಕು ಅಥವಾ ಮದ್ಯಪಾನವನ್ನ ಮಾಡಿಯೇ ಆತ ಈ ಮಟ್ಟಿಗೆ ಒಂದು ನೆಗ್ಲಿಜೆನ್ಸಿಯನ್ನ ಡ್ರೈವಿಂಗ್ ಮಾಡಿರ್ಬೇಕು ಅನ್ಸುತ್ತೆ. ಯಾಕಂದ್ರೆ 7:28 ಸುಮಾರಿಗೆ ಅಂತ ಹೇಳಿದ್ರೆ ಸಂಜೆ
ಸಂಜಯನಗರದಲ್ಲಿ ಸಾಮಾನ್ಯವಾಗಿ ಹೆಚ್ಚು ವೆಹಿಕಲ್ಗಳು ಕೂಡ ಓಡಾಡ್ತಾ ಇರ್ತಾರೆ, ಜನನೂ ಓಡಾಡ್ತಾ ಇರ್ತಾರೆ. ಒಂದು ಪ್ರಜ್ಞೆಯಿಂದ ವೆಹಿಕಲ್ ನ ಚಾಲನೆ ಮಾಡಬೇಕಾಗಿತ್ತು. ಅದು ಬಿಟ್ಟು ಈ ರೀತಿಯಾಗಿ ರ್ಯಾಶ್ ಡ್ರೈವಿಂಗ್ ಮಾಡಿರುವಂತಹದ್ದು. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಆತನನ್ನ ಇನ್ನೂ ಬಂಧಿಸಿಲ್ಲ, ಅಂದ್ರೆ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಆತನನ್ನ ಅರೆಸ್ಟ್ ಮಾಡ್ಕೊಂಡಿಲ್ಲ ಸಿಂಧೂರ.